ಹಾಯ್, ಎಸ್.ಟಿ ಸಮಾಜದ ಡ್ರೈವರ್ಗಳಿಗೆ ಟ್ಯಾಕ್ಸಿಯನ್ನು ಖರೀದಿಸಲು 4 ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಈ ಸಹಾಯಧನಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೆ, ನಾನು ಎಸ್.ಕೆ, ನೀವು ನೋಡ್ತಾ ಇರೋದು ಎಸ್.ಕೆ ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲತ್ತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂದರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ಮಾಹಿತಿಯನ್ನು ಪಡೆದುಕೊಳ್ಳೋಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಗೆಳೆಯರೆ, ಈ ರೀತಿಯಾಗಿ ಕ್ರೋಮ್ ಬ್ರೌಸರ್ ಬರುತ್ತೆ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರನ್ನು ಓಪನ್ ಆದ ನಂತರ ಇಲ್ಲಿ ನೋಡಿ, ನ್ಯೂ ವಿಂಡೋವನ್ನು ತಗೊಳ್ತಾ ಇದ್ದೇನೆ. ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿ. ಸೇವಾ ಸಿಂಧುವಿನ ಈ ಥರ ಲಿಂಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿ ಬಂದಿರುತ್ತೆ. ಇಲ್ಲಿ ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಸೇವಾ ಸಿಂಧುವಿನ ಪೋರ್ಟಲ್ನಲ್ಲಿ ನೀವು ಲಾಗಿನ್ ಅನ್ನು ಮಾಡಬೇಕಾಗತ್ತೆ. ಈ ಲಾಗಿನ್ ಮತ್ತು ಪಾಸ್ವರ್ಡನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಈ ಒಂದು ಎಸ್.ಕೆ ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡಿಕೊಂಡು ನೀವು ನಿಮ್ಮ ID ಮತ್ತು ಪಾಸ್ವರ್ಡನ್ನು ಜನರೇಟ್ ಮಾಡಿಕೊಳ್ಳಿ. ಆನಂತರ ಡೈರೆಕ್ಟಾಗಿ ನಿಮ್ಮ ಐಡಿಯನ್ನು ಈ ರೀತಿ ಎಂಟರ್ ಮಾಡಿ. ನಾನು ನನ್ನ ಐಡಿಯನ್ನು ಇಲ್ಲಿ ಎಂಟರ್ ಮಾಡಿದ್ದೇನೆ. ಆನಂತರ ಪಾಸ್ವರ್ಡ್ ಕೂಡ ಎಂಟರ್ ಮಾಡ್ತಾ ಇದ್ದೇನೆ. ಈ ರೀತಿ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಸರ್ವಿಸ್ ಪ್ಲಸ್ ಒಂದು ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಹೇಳಿದೆ, ಇದರ ಮೇಲೆ ಟಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ವೇವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಸ್ವಾವಲಂಬಿ ಸಾರಥಿ ವಾಹನ ಯೋಜನೆ 4 ಲಕ್ಷಗಳು ಅಂತೇಳಿ ಬಂದಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ನೇ ಕಾಲಮ್ದಲ್ಲಿನೇ ಬರುತ್ತೆ, ಅದಕ್ಕೋಸ್ಕರಾಗಿ ಅಲ್ಲೇ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಕಾರ್ಪೊರೇಷನ್ 2 ನಿಗಮಗಳು ಇಲ್ಲಿ ನಿಮಗೆ ಶೋ ಆಗ್ತಾ ಇರ್ತವೆ. ಇಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಬರುತ್ತೆ. ಆನಂತರ ಕರ್ನಾಟಕ ಮೇದಾರ ಶೆಡ್ಯೂಲ್ಡ್ ಟ್ರೈಬ್ ನಾಮಿಡಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಬರುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಒಂದು ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ ಫೈನಾನ್ಸಿಯಲ್ ವರ್ಷ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಫೈನಾನ್ಷಿಯಲ್ ಇಯರ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಆಧಾರ್ ಅಥೆಂಟಿಕೇಟ್ ಅಂತೇಳಿ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ KYC ಸರ್ವಿಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲಾಖೆ ಹೆಸರು ಬಂದಿದೆ, ಆನಂತರ ಉದ್ದೇಶ ಬಂದಿದೆ, ಆನಂತರ ಇಲ್ಲಿ ಆಧಾರ್ ಸಂಖ್ಯೆ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ. ಈ ರೀತಿ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ. ಇಲ್ಲಿ ನನ್ನ ಮಾಹಿತಿ ಹಾಗೂ ಇತರ ಮಾಹಿತಿಗಳನ್ನು UID ಯೊಂದಿಗೆ ಈ KYC ಅಥವಾ ಈ ತರ ಒಂದು ಮೆಸೇಜ್ ಬಂದಿರುತ್ತೆ. ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಅಂದ್ರೆ ಇಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಒಂದು ಈ KYC ಮಾಡಿಕೊಳ್ಳಲು ಒಪ್ಪಿದ್ದೀರಾ ಅಂತೇಳಿ ಒಂದು ಕಂಡೀಷನ್ಸ್ ಇರುತ್ತೆ, ಅದಕ್ಕೆ ಓಕೆ ಅಂತೇಳಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿಕೊಂಡು OTP ಅಂತೇಳಿ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ OTP ಪಡೆಯಿರಿ ಅಂತೇಳಿ ಬಂದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ತರ ಒಂದು ಪಾಪಪ್ ಓಪನ್ ಆಗುತ್ತೆ. OTPಯನ್ನು SMS ಮೂಲಕ ಕಳಿಸಲಾಗಿದೆ ಅಂತೇಳಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ಗೆ ರಿಜಿಸ್ಟರ್ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಹೋಗಿರುತ್ತೆ, ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಆನಂತರ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ OTPಯನ್ನು ಸಕ್ಸಸ್ಫುಲ್ ಆಗಿ ತಗೊಳುತ್ತೆ. ಆನಂತರ ಗೆಟ್ ಡೀಟೇಲ್ಸ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಆಧಾರ್ ಡೀಟೇಲ್ಸ್ ಅನ್ನು ಬರುತ್ತೆ ನೋಡಿ. ಇಲ್ಲಿ ಡೈರೆಕ್ಟ್ ನೇಮ್ ಬಂದಿದೆ, ಆನಂತರ ಇಲ್ಲಿ ಕನ್ನಡದಲ್ಲಿ ಕೂಡ ನೇಮ್ ಬಂದಿದೆ. ಆನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ, ನಿಮ್ದೊಂದು ಮೊಬೈಲ್ ನಂಬರ್ ಅನ್ನು ಈ ರೀತಿಯಾಗಿ ಎಂಟರ್ ಮಾಡಿ. ಎಂಟರ್ ಆದ ನಂತರ ಇಲ್ಲಿ ಸೈಡ್ಗೆ ಕ್ಲಿಕ್ ಮಾಡಿದಾಗ ಒಂದು ಆಧಾರ್ ವ್ಯಾಲಿಡೇಟ್ ಮಾಡಲು ಒಂದು OTPಯನ್ನು ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ನಿಮ್ದೊಂದು ಮೊಬೈಲ್ ಸಂಖ್ಯೆಗೆ ಹೋಗಿರುತ್ತೆ, ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ಇದು ಸೇವಾ ಸಿಂಧುವಿನ OTP ಆಗಿರುತ್ತೆ. ಆನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಪಾಪಪ್ ಓಪನ್ ಆಗಿದೆ, ವೆರಿಫೈಡ್ ಅಂತೇಳಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮ್ದೊಂದು ಮೊಬೈಲ್ ಸಂಖ್ಯೆ ಕೂಡ ವೆರಿಫೈಡ್ ಆಗುತ್ತೆ. ಆನಂತರ ನೀವು ಮೇಲಾ ಫಿಮೇಲಾ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ.
ಡೈರೆಕ್ಟಾಗಿ ಸಿಲೆಕ್ಟ್ ಆಗಿರುತ್ತೆ. ಇದಕ್ಕೆ ಏನು ಮಾಡಲಿಕ್ಕೆ ಹೋಗಬೇಡಿ, ಆಟೋಮೆಟಿಕ್ಲಿ ನಿಮ್ಮ ಆಧಾರ್ ಬೇಸ್ಡ್ ತಗೊಳುತ್ತೆ. ಆನಂತರ ಇಲ್ಲಿ ತಂದೆ ಹೆಸರು ಕೇಳ್ತಾ ಇದೆ, ತಂದೆ ಹೆಸರು ಇಲ್ಲಿ ಟೈಪ್ ಮಾಡಿ, ಈ ರೀತಿ ತಂದೆ ಹೆಸರು ಟೈಪ್ ಮಾಡಿ ಆನಂತರ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಎಂಟರ್ ಮಾಡಿ, ಆನಂತರ ಎಕನಾಮಿಕ್ ಕ್ಲಾಸಿಕ್ ಅಂತೇಳಿ ಕ್ಲಾಸಿಫಿಕೇಶನ್ ಅಂತೇಳಿ ಬರುತ್ತೆ, ಆರ್ಥಿಕ ವರ್ಗೀಕರಣ ಇಲ್ಲಿ ಹಾಕಿ, ಆನಂತರ ದಿವ್ಯಾಂಗರೇ ಅಂತೇಳಿ ಕೇಳ್ತಾ ಇದೆ, ಇದು ನೋ ಅಂತೇಳಿ ಸೆಲೆಕ್ಟ್ ಮಾಡಿ. ದಿವ್ಯಾಂಗ ಇದ್ದವರಿಗೆ ನಿಮಗೆ ಕಾರ್ ಸಬ್ಸಿಡಿಯನ್ನು ಪಡೆದುಕೊಳ್ಳಲು ನೀವು ಅರ್ಹರಾಗುವುದಿಲ್ಲ, ಏಕೆಂತಂದರೆ ಇದಕ್ಕೆ ಲೈಸೆನ್ಸ್ ಬೇಕಾಗಿರುತ್ತೆ. ಆ ಲೈಸೆನ್ಸನ್ನು ಪಡೆದುಕೊಳ್ಳಲು ನೀವು ಯಾವುದೇ ರೀತಿ ಫಿಸಿಕಲ್ ಫಿಟ್ನೆಸ್ಸನ್ನು ಹೊಂದಿರಬೇಕು. ಇದು ಇಲ್ಲಿ ನೋ ಅಂತೇಳಿನೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಡೇಟ್ ಆಫ್ ಬರ್ತ್ ತೊಗೊಂಡಿರುತ್ತೆ. ಆನಂತರ ಇಲ್ಲಿ ಕ್ಯಾಟಗರಿ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ SC ಇದೆ, ST ಇದೆ. SC ಮತ್ತು ST ಜನಾಂಗದವರಿಗೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಆನಂತರ ಇಲ್ಲಿ ನೋಡಿ ಆ್ಯನ್ಯುವಲ್ ಇನ್ಕಮ್ ಇಲ್ಲಿ ಕೇಳ್ತಾ ಇದೆ, ಇದರ ಮೇಲೆ ಟಿಕ್ ಮಾರ್ಕ್ ಮಾಡಿ. ನೀವು ರೂರಲ್ದವರಾಗಿದ್ದಲ್ಲಿ ರೂರಲ್ ಸೆಲೆಕ್ಟ್ ಮಾಡಿ, ಅರ್ಬನ್ದವರಾಗಿದ್ದಲ್ಲಿ ಅರ್ಬನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮದು ನೀವೇನು ಒಂದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದರೆ ಆ ಆದಾಯದಲ್ಲಿ ನೀವು 1,50,000ಕ್ಕಿಂತ ಜಾಸ್ತಿ ಆದಾಯವನ್ನು ಇರಬಾರದು. ಇದು ರೂರಲ್ ಕ್ಯಾಂಡಿಡೇಟ್ದವರಿಗೆ. ಆನಂತರ ಅರ್ಬನ್ ಕ್ಯಾಂಡಿಡೇಟ್ದವರಿಗೆ 2 ಲಕ್ಷಕ್ಕಿಂತ ಜಾಸ್ತಿ ಆದಾಯವನ್ನು ಇರಬಾರದು. ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮದೊಂದು ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ನೋಡಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಇಲ್ಲಿ ಕೇಳ್ತಾ ಇದೆ, ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಹಾಕಿ. ಆನಂತರ ಇಲ್ಲಿ ಡೈರೆಕ್ಟ್ ತಗೊಳುತ್ತೆ, ಜಾತಿ ಪ್ರಮಾಣ ಪತ್ರದ ಪ್ರಕಾರ ಹೆಸರು ಏನಿರುತ್ತೆ ಅದು ತಗೊಳುತ್ತೆ. ಇಲ್ಲಿಯೂ ಕೂಡ ಹಾಗೇನೆ ಇಲ್ಲಿ ನೋಡಿ ಆದಾಯ ಪ್ರಮಾಣ ಪತ್ರದ ಪ್ರಕಾರ ಅರ್ಜಿದಾರರ ಹೆಸರು ಆಟೋಮೆಟಿಕ್ ತಗೊಳುತ್ತೆ. ಆನಂತರ ಆ್ಯನ್ಯುವಲ್ ಇನ್ಕಮು ಆಟೋಮೆಟಿಕ್ ತಗೊಳುತ್ತೆ. ಇಲ್ಲಿ ಆನಂತರ ಕಾಸ್ಟ್ ಇಲ್ಲಿ ಜಾತಿಯ ಹೆಸರನ್ನು ಹಾಕಿ ಅಂತ ಹೇಳಿದೆ, ಇದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. RD ನಂಬರ್ದಲ್ಲಿ ಇರ್ತಕ್ಕಂಥ ಡಾಟಾವನ್ನು ಫೀಚ್ ಮಾಡುತ್ತೆ. ಆನಂತರ ಇಲ್ಲಿ ನೋಡಿ ಸ್ಕೀಮ್ ರಿಲೇಟೆಡ್ ಡೀಟೇಲ್ಸ್ ಅಂತೇಳಿ ಇದೆ, ಯೋಜನೆಗೆ ಸಂಬಂಧಿಸಿದ ವಿವರಗಳು ಅಂತೇಳಿ ಇದೆ. ವೆಹಿಕಲ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನೋಡಿ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ. ಇಲ್ಲಿ ಗೂಡ್ಸ್ ವಾಹನ ಕೂಡ ತಗೊಳ್ಳಿಕ್ಕೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮತ್ತು ಟ್ಯಾಕ್ಸಿ ಕೂಡ ನಾವು ತಗೊಳ್ಬಹುದು. ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ. ನಿಮಗೆ ಟ್ಯಾಕ್ಸಿ ಬೇಕಂದ್ರೆ ಟ್ಯಾಕ್ಸಿ ಸೆಲೆಕ್ಟ್ ಮಾಡಿ, ಗೂಡ್ಸ್ ವಾಹನ ಬೇಕಂದ್ರೆ ಗೂಡ್ಸ್ ವಾಹನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಇರುವಂಥದ್ದು. ಆನಂತರ ಇಲ್ಲಿ ನೋಡಿ ಸಾಲದ ಉದ್ದೇಶ ಅಂತೇಳಿದೆ. ಇಲ್ಲಿ ಸಾಲ ತಗೊಳ್ಳೋದು ಏನು ಉದ್ದೇಶ ಇದೆ, ಇಲ್ಲಿ ಉದ್ದೇಶವನ್ನು ಸ್ಪಷ್ಟವಾಗಿ ನೀವು ಎಂಟರ್ ಮಾಡಿ. ಆನಂತರ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೇಳ್ತಾ ಇದೆ, ಇಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಎಂಟರ್ ಮಾಡಿ. ಯಾವ ರೀತಿಯಾಗಿ ನಿಮಗೆ ಎಂಟರ್ ಮಾಡೋದು ಅನ್ನೋದು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿಯಾಗಿ ಎಂಟರ್ ಮಾಡಿ. ಆನಂತರ ಅಡ್ರೆಸ್ ಡೀಟೇಲ್ಸ್ ಅಂತೇಳಿ ಇದೆ ನೋಡಿ, ವಿಳಾಸ ವಿವರಗಳು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಲೆಕ್ಟ್ ಮಾಡಿ ನಿಮ್ಮದು ಯಾವುದು ಜಿಲ್ಲೆ ಬರುತ್ತೆ ಆ ಜಿಲ್ಲೆಯನ್ನು ಇಲ್ಲಿಂದ ನೀವು ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ತಾಲೂಕವನ್ನು ಸಿಲೆಕ್ಟ್ ಮಾಡಿ. ಆನಂತರ ನೋಡಿ ಇಲ್ಲಿ ಹೋಬಳಿ ಸಿಲೆಕ್ಟ್ ಮಾಡಿ. ಆನಂತರ ನಿಮ್ಮದೊಂದು ವಿಲೇಜ್ ಗ್ರಾಮ ಕೇಳ್ತಾ ಇದೆ, ಇಲ್ಲಿ ನಿಮ್ಮದೊಂದು ವಿಲೇಜ್ ಎಂಟರ್ ಮಾಡಿಕೊಳ್ಳಿ. ಈ ರೀತಿ ವಿಲೇಜ್ ಎಂಟರ್ ಮಾಡಿದ ನಂತರ ಅಸೆಂಬ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ಕೇಳುತ್ತೆ. ಇಲ್ಲಿ ನಿಮ್ಮದು ಯಾವುದೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆ ಕ್ಷೇತ್ರದ ಹೆಸರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದೆ, ನಿಮ್ಮ ಏರಿಯಾ ಪಿನ್ ಕೋಡನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ವಿಳಾಸ ಕೇಳ್ತಾ ಇದೆ, ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರತಕ್ಕಂತಹ ಕರೆಕ್ಟಾಗಿ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಅದಾದ ನಂತರ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ, ಈ ಡಿಕ್ಲರೇಷನ್ಗೆ ಆಯ್ ಆಗ್ರೆ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿಕೊಂಡು ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಲ್ಲಿಸಿರತಕ್ಕಂತಹ ಒಂದು ಡಾಟಾವನ್ನು ಸಕ್ಸಸ್ಫುಲ್ಲಿಯಾಗಿ ಸೇವ್ ಆಗುತ್ತೆ. ಆನಂತರ ನಿಮ್ಮದೊಂದು RD, ನಿಮ್ಮದೊಂದು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್, ಆನಂತರ ವಾಹನದ ಒಂದು ಕೊಟೇಶನ್ ಅನ್ನು ನೀವು ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಅಲ್ಲಿಂದ ನೀವು ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದೆ ಆಪ್ಷನ್ ಬರುತ್ತೆ, ಆ ಆಪ್ಷನ್ ಮುಖಾಂತರ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿಕೊಳ್ಳಿ. ಅಪ್ಲೋಡ್ ಮಾಡಿ ಮತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೊಂದು ಅಕ್ನಾಲಜ್ಮೆಂಟ್ ಕಾಪಿ ಸಿಗುತ್ತೆ. ಆ ಕಾಪಿಯನ್ನು ತೆಗೆದುಕೊಂಡು ನೀವು ನಿಮ್ಮ MLAಗಳ ಹತ್ರ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿದ್ರೆ ನಿಮಗೆ ಖಂಡಿತವಾಗಲೂ ಸಬ್ಸಿಡಿಯನ್ನು ಸಿಗತ್ತೆ. ಈ ಒಂದು ಅರ್ಜಿಯನ್ನು ನಿಮಗೆ ಆನ್ಲೈನ್ದಲ್ಲಿ ಸಲ್ಲಿಸಲು ಬಂದಿಲ್ಲ ಅಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿದ್ದೇನೆ.
ಅಲ್ಲಿಂದ ನೀವು ಡೈರೆಕ್ಟಾಗಿ ನನ್ನನ್ನು ಕಾಲ್ ಮಾಡಬಹುದು. ಡೈರೆಕ್ಟ್ ನನಗೆ ಆ ನಂಬರ್ ಮೇಲೆ ವಾಟ್ಸಪ್ ಇದೆ. ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನನಗೆ ಕಳಿಸಿದರೆ ನಾನು ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಹಾಗೆಯೇ ಗೆಳೆಯರೆ, ನಿಮ್ದೇನಾದರೂ ವೆಹಿಕಲ್ಗಳ ಇನ್ಶೂರೆನ್ಸನ್ನು ರಿನ್ಯೂವಲ್ ಮಾಡಬೇಕಾದರೆ ಅದು ಕೂಡ ಎಲ್ಲ ವೆಹಿಕಲ್ಸ್ಗಳ ಇನ್ಶೂರೆನ್ಸ್ ರಿನ್ಯೂವಲ್ ಕೂಡ ಮಾಡಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ನಿಮ್ಮ ಹತ್ತಿರದ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್.